ಕಪ್ಪು ಕೆಸುವಿನ ಸಾರು ರೆಡಿಯಾಗಿದೆ. ಇದು ನೋಡ್ರಿ, ಇದು ಕಪ್ಪು ಕೆಸುವಿನ ಗಿಡ. ಈ ಗಿಡದಿಂದನೇ ನಾವಿವತ್ತು ಸಾರನ್ನು ಮಾಡುವ. ಇದ್ರ ದಿಂಡನ್ನು ತೆಗಿತಾ ಇದ್ದೇನೆ ನಾನೀಗ ಸಾರು ಮಾಡೋಕ್ಕೆ. ನೋಡಿ, ಈ ಥರ ಬೆಳೆದಿದ್ದನ್ನೇ ನಾವು ತೆಗೆದುಕೊಳ್ಳುವ. ಯಾಕಂದರೆ ಗಿಡಕ್ಕೆ ಅದು ಪೆಟ್ಟಾಗ್ತದೆ. ಅದಕ್ಕೆ ಇದನ್ನು ನಾವು ಎಲೆ ಮತ್ತು ಕಾಂಡ, ಇದು ದಿಂಡು, ಇದರಿಂದ ಮತ್ತು ಇದರ ಗಡ್ಡೆ ಇರುತ್ತೆ. ಇದ್ರ ಗಡ್ಡೆ ಸಹ ನಾವು ಉಪಯೋಗಿಸ್ಕೋಬೋದು ಸಾರು ಮಾಡಿ. ಈ ದಿಂಡನ್ನು ಮಾತ್ರ ಉಪಯೋಗಿಸಿ ನಾನು ಇವತ್ತು ಒಂದು ಸಾರನ್ನು ಮಾಡ್ತಾಯಿದ್ದೇನೆ. ಎಲೆ ನಮಗೀಗ ಬೇಡ, ಇದನ್ನು ಕಟ್ ಮಾಡಾಕ್ತಾಯಿದ್ದೀನಿ. ನಾವೀಗ ಸಿಪ್ಪೆ ಎಲ್ಲ ಸುಲಿದು ಸಾರು ಮಾಡುವ. ನೋಡಿರಿ, ಈಗ ಕೆಸುವಿನ ದಂಡನ್ನು ನಾನು ಈ ಥರ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದ್ರ ಸಿಪ್ಪೆ ತೆಗೆಯೋದು ಹೇಗಂತ ನಾನೀಗ ತೋರಿಸ್ತೀನಿ. ನೋಡಿ, ಈ ಥರ ಇದರ ಸಿಪ್ಪೆನ ನಾವು ಪೂರ್ತಿಯಾಗಿ ಸುಲಿಬೇಕು. ಇದು ಸ್ವಲ್ಪ ಕೈ ತುರ್ಕೆ ಬರ್ತದೆ, ಅದಕ್ಕೆ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಇದನ್ನು. ಇದು ತುಂಬಾ ಕ್ಯಾಲ್ಸಿಯಂ ಇರುವಂಥ ಒಂದು ತರಕಾರಿ. ಈ ಕೆಸುವನ್ನು ನಾವು ಅಂದರೆ ವರ್ಷ ಪೂರ್ತಿಯಾಗಿ ಉಪಯೋಗಿಸ್ಬೋದು. ಯಾಕಂದರೆ ಇದು ವರ್ಷ ಪೂರ್ತಿನೂ ಬೆಳಿಲಿಕ್ಕೆ ಆಗ್ತದೆ. ಇದರ ಗಡ್ಡೆ ಸಹ ನಾವು ತಿನ್ಬೋದು. ಈಗ ನೋಡಿ, ಇದು ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇದು ನೋಡಿ, ಇದೆ ಸಿಪ್ಪೆ ಎಷ್ಟಾಗಿದೆ ನೋಡಿ ಸಿಪ್ಪೆ. ಇದು ಕ್ಯಾಲ್ಸಿಯಂ ಇರೋದ್ರಿಂದ ನೋಡಿ ಕೈಯೆಲ್ಲ ಯಾವ ಥರ ಕಪ್ಪಗಾಗ್ತದಂತ. ಇದನ್ನು ನಾವೀಗ ಸ್ವಚ್ಛ ಮಾಡಿಕೊಂಡಿದ್ದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಇದನ್ನು ನಾವೀಗ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಬೇಯಿಸುವಾಗ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಸಿಗಡಿ ಮೀನು, ಹಸಿ ಸಿಗಡಿ ಮೀನನ್ನು ನಾನು ಸ್ವಚ್ಛವಾಗಿ ತೊಳೆದು ಸಿಪ್ಪೆ ಸುಲಿದು ಈ ಥರ ಮಾಡಿ ಇಟ್ಕೊಂಡಿದ್ದೇನೆ. ಇದು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ ಸಾರು. ಒಲೆ ಮೇಲೆ ಇಡ್ತೀನಿ. ಅದಕ್ಕೆ ಸಿಗಡಿ ಮೀನು, ಈರುಳ್ಳಿ, ಹಾಗೆ ಟೊಮೆಟೊ ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ. ಇದು ನಾನು ಮಾವಿನ ಹುಳಿ ತಗೊಂಡಿದ್ದೀನಿ. ಕೋಕಮ್ ಹುಳಿ ಯಾವುದಾದ್ರೂ ಹಾಕ್ಬೋದು. ನಾನು ಮಾವಿನ ಹುಳಿಯನ್ನು ತಗೊಂಡಿದ್ದೀನಿ. ಇದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಹೀಗೆ ಬೇಯ್ತಾ ಇರಲಿ. ನಾವೀಗ ಮಸಾಲೆಯನ್ನು ಮಾಡ್ಕೊಳ್ಳುವ. ಮಸಾಲೆಗೆ ಬೇಕಾಗುವ ಪದಾರ್ಥ: ತೆಂಗಿನಕಾಯಿ, ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡೋದು, ಅರಿಶಿನ ಪೌಡ್ರು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗರಂ ಮಸಾಲೆ.
ಇದನ್ನು ನಾವೀಗ ರುಬ್ಕೊಳ್ಳುವ. ಇದು ನೋಡಿ ಈಗ ಬೆಂದಿದೆ ಇದು, ಆದರೆ ಇನ್ನೂ ಸ್ವಲ್ಪ ಮೆತ್ತಗಾಗುವವರೆಗೂ ನಾವು ಬೇಯಿಸ್ಕೊಳ್ಳುವ. ಸ್ವಲ್ಪ ಮೆತ್ತಗಾದರೆ ಎಲ್ಲ ಹೊಂದ್ಕೊಳ್ಳೋ ಥರ ಚಲೋ ಆಗ್ತದೆ ಅದು. ನೋಡಿ ಕೆಸುವಿನ ನೀರು ಯಾವ ಥರ ಆಗ್ತದೆ ನೋಡಿ, ಕಲರ್ ಬಂದಿದೆ. ಇದೀಗ ಬೆಂದಿದೆ. ಈಗ ಮಸಾಲೆಯನ್ನು ಹಾಕೊಳ್ಳುವ ನಾವು. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ನಾನು ಈ ಥರ ಇಷ್ಟು ದಪ್ಪಾಗಿ ಮಾಡಿದ್ದೇನೆ. ನೀವು ಬೇಕಾದರೆ ಎಷ್ಟು ಬೇಕಷ್ಟು ತೆಳಗೆ ಮಾಡ್ಕೋಬೋದು. ಇದಕ್ಕೆ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಸಿ ಸಿಗಡೆ ಮೀನು ಹಾಕಿದಂಥ ಕಪ್ಪು ಕೆಸುವಿನ ಸಾರು ರೆಡಿಯಾಗಿದೆ. ಇದು ತುಂಬಾ ರುಚಿಯಾಗಿರ್ತದೆ. ನೀವು ಒಮ್ಮೆ ಬೇಕಾದರೆ ಮಾಡಿ ನೋಡಿರಿ.